ಎಲ್ಲರಿಗೂ ನಮಸ್ಕಾರಗಳು. ಕೆಂಪೇಗೌಡರ ಪ್ರಬಂಧ, ಕೆಂಪೇಗೌಡರ ಒಂದು ಜೀವನ ಚರಿತ್ರೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮಕ್ಕಳು ಇದನ್ನು ಪ್ರಬಂಧದ ಮೂಲಕ ತಮ್ಮ ಒಂದು ಪರೀಕ್ಷೆಯಲ್ಲಿ ಬರೆದರೆ ಅಥವಾ ತಮಗೆ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದಾಗ ಬರೆದರೆ ಕೂಡ ಪೂರ್ತಿ ಅಂಕಗಳು ಸಿಗುವುದು ಖಂಡಿತ ಅಂತ ಹೇಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡುತ್ತೇನೆ. ಪೀಠಿಕೆ. ಕೆಂಪೇಗೌಡರ ಪೂರ್ಣ ಹೆಸರು ನಾಡಪ್ರಭು ಕೆಂಪೇಗೌಡ. ಅವರು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧಿಪತ್ಯದಲ್ಲಿದ್ದ ಯಲಹಂಕ ನಾಡಿನ ಶಾಸಕರಾಗಿದ್ದರು. ಸುಮಾರು 56 ವರ್ಷಗಳ ಕಾಲ ಸುದೀರ್ಘ ಆಡಳಿತ ನಡೆಸಿ ಜನರ ಒಳಿತಿಗಾಗಿ ಶ್ರಮಿಸಿದರು. ವಿವರಣೆ. ಪ್ರಜೆಗಳ ಸುಖವೇ ರಾಜನ ಸುಖ. ಪ್ರಜೆಗಳ ಹಿತದಲ್ಲಿ ರಾಜ ತನ್ನ ಹಿತವನ್ನು ಕಾಣಬೇಕು ಎಂದು ನಂಬಿಕೊಂಡಿದ್ದವನು ಕೆಂಪೇಗೌಡ. ಪ್ರಜೆಗಳ ಸುಖವೇ ರಾಜನ ಸುಖ. ಪ್ರಜೆಗಳ ಹಿತದಲ್ಲಿ ರಾಜ ತನ್ನ ಹಿತವನ್ನು ಕಾಣಬೇಕೆಂದು ನಂಬಿಕೊಂಡಿದ್ದವನು ಕೆಂಪೇಗೌಡ. ಸದಾ ಪ್ರಜಾಹಿತ ಚಿಂತನೆಯ ಕಾರ್ಯಗಳಲ್ಲಿ ತೊಡಗಿ ಅವರ ಸುಖ ನೆಮ್ಮದಿ ಶಾಂತಿಗೆ ಕಾರಣೀಭೂತನಾದವನು ಅವನು. ಪ್ರಜಾಪಿತನೆನಿಸಿ ಯಲಹಂಕ ನಾಡಪ್ರಭುವಾಗಿ ಬೆಂಗಳೂರು ನಗರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದವನು ಅವರು ಕೆಂಪೇಗೌಡರು. ಬೆಂಗಳೂರು ಬೆಳೆಯಲು ಕೆಂಪೇಗೌಡರವರ ವಿವೇಚನೆ ಮತ್ತು ದೂರದೃಷ್ಟಿಯೇ ಮುಖ್ಯ ಕಾರಣ. ಕೆಂಪೇಗೌಡರ ಜನನ ಕ್ರಿಶ 1510 ಜೂನ್ 27ರಂದು ಯಲಹಂಕದಲ್ಲಿ ಜನಿಸಿದರು. ಕೆಂಪೇಗೌಡರು ಬಾಲ್ಯದಲ್ಲಿ ತುಂಬಾ ಚತುರರೂ ಆಗಿದ್ದರು. ಕೆಂಪೇಗೌಡರಿಗೆ ಕುದುರೆ ಸವಾರಿ, ಮಳ್ಳಕಾಲಕ, ರಾಜನೀತಿ ಮುಂತಾದ ವಿಷಯಗಳಲ್ಲಿ ಪರಿಣಿತಿ ನೀಡುತ್ತಾರೆ. 1528ರಲ್ಲಿ ಕೆಂಪೇಗೌಡರಿಗೆ ಹಳೆ ಬೆಂಗಳೂರಿನ ಸೋದರ ಮಾವನ ಮಗಳಾದ ಚೆನ್ನಂಬೆಯವರೊಡನೆ ಮದುವೆಯೂ ಹಾಗೂ ಇದೇ ಸಂದರ್ಭದಲ್ಲಿ ಯುವರಾಜ ಪಟ್ಟಾಭಿಷೇಕವನ್ನೂ ಮಾಡಲಾಯಿತು. ಕೆಂಪೇಗೌಡರ ಅಭಿವೃದ್ಧಿಪರ ನಾಯಕರಾಗಿದ್ದರು. ಸಾರ್ವಜನಿಕ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ರೂಪಿಸಿದರು. ಬೆಂಗಳೂರನ್ನು ಆಕರ್ಷಕವಾದ ನಗರವನ್ನಾಗಿ ಮಾಡಲು ಮಾರುಕಟ್ಟೆ, ಜಲಾಶಯ, ದೇವಸ್ಥಾನ ಹಾಗೂ ಕೋಟೆಗಳನ್ನು ನಿರ್ಮಿಸಿದರು. ಇಲ್ಲಿ ನೋಡ್ಬೋದು ನಾವು ಕೆಂಪೇಗೌಡರ ಅಭಿವೃದ್ಧಿಪರ ನಾಯಕರಾಗಿದ್ದರು. ಸಾರ್ವಜನಿಕ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ರೂಪಿಸಿದರು. ಬೆಂಗಳೂರನ್ನು ಆಕರ್ಷಕವಾದ ನಗರವನ್ನಾಗಿ ಮಾಡಲು ಮಾರುಕಟ್ಟೆ, ಜಲಾಶಯ, ದೇವಸ್ಥಾನ ಹಾಗೂ ಕೋಟೆಗಳನ್ನು ನಿರ್ಮಿಸಿದವರು ಕೆಂಪೇಗೌಡರು. ಬೆಂಗಳೂರು ನಗರಕ್ಕೆ ಕೃತಕ ಜಲಾಶಯಗಳ ಪರಿಚಯಿಸಿ ಜನರಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಕಲ್ಪಿಸಿದರು. ಉಪಸಂಹಾರ. ಕೆಂಪೇಗೌಡರು ತಮ್ಮ ಪ್ರಜಾಪ್ರಿಯ ಮತ್ತು ಅಂಕಿತ ನಾಯಕತ್ವದ ಮೂಲಕ ಇತಿಹಾಸದಲ್ಲೇ ಅಮರರಾಗಿದ್ದಾರೆ. ಅವರ ಹೆಸರಿನಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಅನೇಕ ಸ್ಮಾರಕಗಳು ಸ್ಥಾಪಿಸಲ್ಪಟ್ಟಿವೆ. ಬೆಂಗಳೂರನ್ನು ದೇಶ ವಿದೇಶಗಳು ತಿರುಗಿ ನೋಡುವಂತೆ ಮಾಡಿದ್ದಾರೆ. 1569ರಲ್ಲಿ ಮರಣ ಹೊಂದಿದ್ದಾರೆ. ಅವರ ಮಡಿದ ಸ್ಥಳದಲ್ಲಿ ಪುತ್ರ ಇಮ್ಮಡಿ ಕೆಂಪೇಗೌಡರು ಹಾಗೂ ತಂದೆಯವರ ಸ್ಮರಣಾರ್ಥ ವೀರ ಸಮಾಧಿ ಗೋಪುರವನ್ನು ನಿರ್ಮಿಸಲಾಗಿದೆ. 1569ರಲ್ಲಿ ಮರಣ ಹೊಂದಿದ್ದಾರೆ. ಅವರ ಮಡಿದ ಸ್ಥಳದಲ್ಲಿ ಪುತ್ರ ಇಮ್ಮಡಿ ಕೆಂಪೇಗೌಡರು ಅವರ ತಂದೆಯವರ ಸ್ಮರಣಾರ್ಥ ವೀರ ಸಮಾಧಿ ಗೋಪುರವನ್ನು ನಿರ್ಮಿಸಲಾಗಿದೆ. ಅಂದರೆ ಕೆಂಪೇಗೌಡರ ಮಡಿದ ಸ್ಥಳದಲ್ಲಿ ಪುತ್ರನಾದಂಥ ಇಮ್ಮಡಿ ಕೆಂಪೇಗೌಡರು ಅವರ ತಂದೆಯ ಸ್ಮರಣಾರ್ಥಕವಾಗಿ ವೀರ ಸಮಾಧಿ ಗೋಪುರವನ್ನು ನಿರ್ಮಿಸಲಾಗಿದೆ. ನಿಮಗೂ ಕೂಡ ಈ ಒಂದು ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಅಂದರೂ ಇಂದು ಬೆಂಗಳೂರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಕಾರಣ ಅದು ಕೆಂಪೇಗೌಡರು ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.